ಯತ್ನಾಳು, ರಮೇಶ್ ಜಾರಕಿಹೊಳಿ ಅವ್ರನ್ನ ಪಕ್ಷದವರೇ ತಾನೆ. ಎಲ್ಲ ಶಾಸಕರು ಹಿರಿಯರು ಇರ್ತಾರೆ, ಶಾಸಕರು ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರು ಕೂಡ ಇರ್ತಾರೆ, ಆ ಪೂರ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಪಕ್ಷದ ಸ್ಟ್ಯಾಂಡ್ ಅನ್ನ ರಾಜ್ಯದಲ್ಲಿ ರೈತರ ಪರವಾಗಿ ವಕ್ಫ್ ವಿಚಾರದಲ್ಲಿ ಇರ್ಬೋದು, ರೈತರ ವಿಚಾರದಲ್ಲಿ ಯಾರೇ ಹೋರಾಟವನ್ನ ಮಾಡಿದ್ರು ಸಹ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಭಾರತೀಯ ಜನತಾ ಪಾರ್ಟಿನೂ ಕೂಡ ರೈತರ ವಿಚಾರವಾಗಿ ನಮ್ಮ ಬದ್ಧತೆ ಇದೆ. ರೈತರ ಪರವಾಗಿ ಯಾವತ್ತೂ ಕೂಡ ಧ್ವನಿಯನ್ನು ಎತ್ತಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ಹೆಸರಿನಲ್ಲೇ ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ನಡೆಸಿರ್ತಕ್ಕಂಥವ್ರು. ಹಾಗಾಗಿ ರೈತರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರ ತಂಡವನ್ನು ಈಗಾಗಲೇ ರಚನೆ ಮಾಡಿದ್ದೇವೆ. ಅದೆಲ್ಲೂ ಕೂಡ ತಿಳಿಸ್ತಾರೆ, ಇವತ್ತು ನಾಳೆ ತಿಳಿಸ್ತಾರೆ. ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನು ತಕರಾರೇ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಕೂಡ ಈ ವಕ್ಫ್ ವಿಚಾರದಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಒಂದು ಅಯೋಗ್ಯತನ ತೋರಿಸ್ತಾ ಇದ್ದಾರೆ. ಒಂದು ರೀತಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು. ರೈತರು ಆತಂಕದಲ್ಲಿದ್ದಾರೆ, ರಾಜ್ಯದಲ್ಲಿ ಆತಂಕದಲ್ಲಿದ್ದಾರೆ. ಮತ್ತು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು, ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು. ಹಾಗಾಗಿ ಹೋರಾಟ ನಿರಂತರವಾಗಿರ್ತದೆ. ಎಲ್ಲಿವರೆಗೂ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ವೋ, ಎಲ್ಲಿವರೆಗೂ ರೈತರಿಗೆ ಒಂದು ನಿರಾಳತೆ ಸಿಗೋದಿಲ್ಲ, ಅಲ್ಲೂ ಕೂಡ ನಮ್ಮ ಹೋರಾಟ ಇರ್ತದೆ. ಯಾವ ತಂಡಗಳು ಕೂಡ ನಾವು ರಚನೆ ಮಾಡಿದ್ದೇವೆ.